ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ, ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳಿಗಾಗಿ ನಾವು ಒಂದು ಸಾಮಾನ್ಯ ವಿಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈಗ ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಕ್ವೆಶನ್ ನೋಡ್ರಿ, ಅತ್ಯಂತ ದೊಡ್ಡ ಹೂವು ಯಾವುದು? ಆಪ್ಷನ್ ಎ ಕಮಲ, ಬಿ ಲ್ಯಾಂಟನಾ, ಸಿ ರಫ್ಲೇಶಿಯಾ, ಡಿ ವೋಲ್ಫಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ರಫ್ಲೇಶಿಯಾ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವಂಥ ಅನಿಲ ಯಾವುದು? ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಸಾರಜನಕ, ಜಲಜನಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾರಜನಕ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಬೆಳಗಿನ ಚುಕ್ಕಿ ಎಂದು ಕರೆಯಲ್ಪಡುವಂಥ ಗ್ರಹ ಯಾವುದು? ಭೂಮಿ ಗ್ರಹ, ಬುಧ, ಮಂಗಳ, ಶುಕ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರ ಗ್ರಹವನ್ನು ಬೆಳಗಿನ ಚುಕ್ಕಿ ಅಥವಾ ಮುಂಜಾನೆಯ ನಕ್ಷತ್ರ ಎಂದು ಸಹ ಕರೀತಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ಬೀಜದ ಹೊರಭಾಗ ಯಾವುದು? ಬೀಜದ ಎಲೆ, ಬೀಜದ ಕವಚ, ಬೀಜ ಬಿತ್ತನೆ, ಚಿಗುರು. ಸರಿಯಾದ ಉತ್ತರ ಆಪ್ಷನ್ ಬಿ ಬೀಜ ಕವಚ. ನೆಕ್ಸ್ಟ್ ನೋಡಿ, ಭೂಮಿಯು ಸೌರವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ? 5ನೆಯ, 6ನೆಯ, 3ನೆಯ, 4ನೆಯ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಯಾವುದು? 4ನೆಯ ಅತಿ ದೊಡ್ಡ ಗ್ರಹವಾಗಿದೆ. ಫಸ್ಟ್ ಒಂದು ಗ್ರಹ ಯಾವುದು ಹಾಗಿದ್ರೆ? ಸೌರಮಂಡಲದ ಅತ್ಯಂತ ದೊಡ್ಡದಾದಂತಹ ಗ್ರಹ ಯಾವುದು? ಗುರುಗ್ರಹ. ನೆಕ್ಸ್ಟ್ ನೋಡಿ, ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು? 301, 206, 109, 208. ಇದನ್ನು ಉತ್ತರನ ನೀವು ಕಮೆಂಟ್ ಮಾಡಿ ತಿಳಿಸಿ. ಸಿಂಪಲ್ ಆಗಿದೆ ಕ್ವಶನು. ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು? ನೆಕ್ಸ್ಟ್ ನೋಡಿ, ರಿಕೆಟ್ಸ್ ರೋಗವು ಯಾವ ವಿಟಮಿನ್ನ ಕೊರತೆಯಿಂದ ಉಂಟಾಗುತ್ತದೆ? ಸಿ ಆಪ್ಷನ್ ಬಿ ಡಿ, ಆಪ್ಷನ್ ಸಿ ಎ, ಆಪ್ಷನ್ ಡಿ ಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿಯ ಕೊರತೆಯಿಂದ ಯಾವುದು ರಿಕೆಟ್ಸ್ ರೋಗ ಉಂಟಾಗುತ್ತದೆ. ನೆಕ್ಸ್ಟ್ ನೋಡಿ, ಹಸಿರು ಹೊನ್ನು ಪುಸ್ತಕದ ಕರ್ತೃ ಯಾರು? BGL ಸ್ವಾಮಿ, DV ಗುಂಡಪ್ಪ, ಪೂರ್ಣಚಂದ್ರ ತೇಜಸ್ವಿ, ಶಿವರಾಮ್ ಕಾರಂತ್. ಸರಿಯಾದ ಉತ್ತರ ಆಪ್ಷನ್ ಎ BGL ಸ್ವಾಮಿ ಇವರು ಹಸಿರು ಹೊನ್ನು ಕೃತಿಯ ಕರ್ತರಾಗಿದ್ದಾರೆ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಬೇಕಾದರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸಲ್ಪಡುವಂಥ ಶಕ್ತಿ ಯಾವುದು? ಉಪಯೋಗಿಸುವಂಥ ಶಕ್ತಿ ಗಾಳಿ ಶಕ್ತಿ, ವಿದ್ಯುತ್ ಶಕ್ತಿ, ಸೌರಶಕ್ತಿ, ಉಷ್ಣ ಶಕ್ತಿ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ಸರಿಯಾದ ಆಪ್ಷನ್ ಸಿ ಸೌರಶಕ್ತಿ ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಅತ್ಯಂತ ಹಗುರವಾದಂತಹ ಮೂಲ ವಸ್ತು ಯಾವುದು? ಜಲಜನಕ, ಸಾರಜನಕ, ಆಮ್ಲಜನಕ, ಇಂಗಾಲ. ಅತ್ಯಂತ ಹಗುರವಾದಂತಹ ವಸ್ತು ಯಾವುದಂತಂದರೆ ಯಾವುದು? ಜಲಜನಕ. ಆಪ್ಷನ್ ಎ ಸರಿಯಾದ ಉತ್ತರ, ಜಲಜನಕ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಓಜನ್ನ ಅಣುಸೂತ್ರ ಯಾವುದು? ಆಪ್ಷನ್ ಬಿ O3 ಸರಿಯಾದ ಉತ್ತರ. ವಿಶ್ವ ಓಜೋನ್ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಸೆಪ್ಟೆಂಬರ್ 16ರಂದು ನಾವು ಸೆಪ್ಟೆಂಬರ್ 16ರಂದು ನಾವು ವಿಶ್ವ ಓಜೋನ್ ದಿನವನ್ನು ಆಚರಣೆ ಮಾಡ್ತೇವೆ. ಓಕೆ, ನೆಕ್ಸ್ಟ್ ನೋಡಿ, ಮರುಭೂಮಿಯ ಗುಲಾಬಿ ಗಿಡದ ಬೀಜಗಳನ್ನು ಡ್ಯಾಶ್ ಹರಡುತ್ತದೆ? ನೀರು, ಸಿಡಿಯುವಿಕೆ, ಗಾಳಿ, ಪ್ರಾಣಿಗಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಾಳಿ ಹರಡುತ್ತದೆ. ಸಿರಿಧಾನ್ಯಕ್ಕೆ ಒಂದು ಉದಾಹರಣೆ ಯಾವುದು? ಜೋಳ, ಶೇಂಗಾ, ತೊಗರಿ, ಎಳ್ಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಜೋಳ ಸರಿಯಾದ ಉತ್ತರ. ಇದು ಸಿರಿಧಾನ್ಯವಾಗಿದೆ. ಯಾಕಂದರೆ ಹಾಗೆ ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರ ಅಂತ ಕರೀತಾರೆ. ಯಾಕಂತಂದರೆ ಅವು ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಬೆಳೀತವೆ. ಹಾಗಾಗಿ ಅದನ್ನು ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರು ಅಂತೂ ಸಹ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ಹೊಗೆ ಡ್ಯಾಶ್ ರೂಪದ ದ್ರವ್ಯವಾಗಿದೆ? ಹೊಗೆ ಇದು ಆಪ್ಷನ್ ಎ ಘನ, ಬಿ ಪ್ಲಾಸ್ಮಾ, ಸಿ ದ್ರವ, ಡಿ ಅನಿಲ. ಹೊಗೆ ಇದು ಏನಾಗಿದೆ? ಅನಿಲ ರೂಪದ ದ್ರವ್ಯವಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಕಬ್ಬು ಯಾವ ಜಾತಿಗೆ ಸೇರಿದೆ? ಏಕವಾರ್ಷಿಕ ಸಸ್ಯ, ದ್ವೈವಾರ್ಷಿಕ ಸಸ್ಯ,
ತ್ರೈವಾರ್ಷಿಕ ಸಸ್ಯ, ಬಹುವಾರ್ಷಿಕ ಸಸ್ಯ. ದ್ವೈವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಆಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ತಾಮ್ರವು ಯಾವ ಸ್ಥಿತಿಯ ದ್ರವ್ಯವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ತಾಮ್ರವು ಘನಸ್ಥಿತಿಯ ಒಂದು ದ್ರವ್ಯವಾಗಿದೆ. ನೆಕ್ಸ್ಟ್, ಸೋಡಿಯಂ ಕ್ಲೋರೈಡ್ ಒಂದು ಮೂಲವಸ್ತು, ಮಿಶ್ರಣ, ಸಂಯುಕ್ತ ವಸ್ತು, ಪ್ಲಾಸ್ಮಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಸಂಯುಕ್ತ ವಸ್ತು ಆಗಿದೆ. ಸಿ ಜೀವಸತ್ವ ಕೊರತೆಯಿಂದ ಬರುವಂಥ ರೋಗ ಯಾವುದು? ಸ್ಕರ್ವಿ, ರಿಕೆಟ್ಸ್, ರಾತ್ರಿ ಕುರುಡು, ಬೆರಿ. ಸರಿಯಾದ ಉತ್ತರ ಆಪ್ಷನ್ ಎ, ಸಿ ಜೀವಸತ್ವದ ಕೊರತೆಯಿಂದ ಬರುವಂಥ ರೋಗ ಸ್ಕರ್ವಿ ರೋಗ. ನೆಕ್ಸ್ಟ್ ನೋಡಿ, ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು? ಬುಧ ಗ್ರಹ, ಶುಕ್ರ ಗ್ರಹ, ಮಂಗಳ, ಗುರು. ಸರಿಯಾದ ಉತ್ತರ ಆಪ್ಷನ್ ಡಿ, ಗುರು ಗ್ರಹ. ಹಸುವಿನ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷ? ಹಸುವಿನ ಒಂದು ಸರಾಸರಿ ಜೀವಿತಾವಧಿ 20 ವರ್ಷ. ಹಾಗಿದ್ರೆ ಅತ್ಯಂತ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರುವಂಥ ಪ್ರಾಣಿ ಯಾವುದಂತ ಕೇಳಿದಾಗ ಅದು ಆಮೆ ಆಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.